ಪ್ರಕರಣ ಒಂದು ದೊಡ್ಡ ಷಡ್ಯಂತ್ರ. ಇಡೀ ಪ್ರಕರಣವನ್ನ ಷಡ್ಯಂತ್ರ ಅಂತ ಹೇಳ್ತಾ ಇರೋ ಎಸ್ಐಟಿಗೆ ಸಾಕ್ಷಿಗಳು ಸಿಕ್ಕಿದೆಯಾ? ಅನಾಮಿಕನ 2 ಮೊಬೈಲಲ್ಲೇ ಅಡಗಿದೆಯಾ ಷಡ್ಯಂತ್ರದ ರಹಸ್ಯ? ಮೊಬೈಲಲ್ಲೇ ಇದೆಯಾ ಬುರುಡೆ ಕಹಾನಿ? ತಿಮರೋಡಿ ಮನೆಯಲ್ಲಿ ಸಿಕ್ಕ ಮೊಬೈಲ್ಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆಯಾ? ಮೊಬೈಲ್ ರಿಟ್ರೀವ್ನಿಂದ ಎಲ್ಲ ರಹಸ್ಯ ಹೊರಬರುತ್ತಾ? ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳು? ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವಾಯಿಸದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರಲ್ಲ, ಅದೇ ರೀತಿ ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಸಹ ಸುಳ್ಳು ಹೇಳಿದ್ದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತೆ. ಮಾಸ್ಕ್ ಮ್ಯಾನ್ ಹಣದ ಆಮಿಷಕ್ಕೆ ಒಳಗಾದ್ರೆ ಸುಜಾತಾ ಭಟ್ ಜಮೀನಿಗಾಗಿ ಹೈ ಡ್ರಾಮಾ ಮಾಡಿದ್ರಂತೆ. ಅದರ ರಹಸ್ಯಗಳೆಲ್ಲ ಹೊರಬರ್ತಾ ಇದ್ದು ಚಿನ್ನಯ್ಯನ ಮೊಬೈಲಲ್ಲಿ ಇಡೀ ಷಡ್ಯಂತ್ರದ ರಹಸ್ಯವೇ ಅಡಗಿದೆಯಂತೆ. ಚಿನ್ನಯ್ಯನ ಮೊಬೈಲಲ್ಲಿ ಅಡಗಿದ್ಯಾ ನಿಗೂಢ ರಹಸ್ಯ? ಹಣದ ವ್ಯವಹಾರ, ಷಡ್ಯಂತ್ರ ವಿಚಾರ, ಬುರುಡೆ ರಹಸ್ಯವೂ ರಿವೀಲ್ ಆಗುತ್ತಾ? ತಪ್ಪಿಸಿಕೊಳ್ಳಲು ಮಟ್ಟಣ್ಣನವರ ಪ್ರಯತ್ನ, ಆಶ್ರಯದಾತ ತಿಮರೋಡಿಯೂ ಹಳ್ಳಕ್ಕೆ ಬಿದ್ರ? ಎಲ್ಲ ಮುಗಿತಾ ಬಂತು. ಧರ್ಮಸ್ಥಳ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದೇ ಬಿಡ್ತು. ಇದೊಂದು ಷಡ್ಯಂತ್ರ ಅನ್ನೋದು ಗೊತ್ತಾಗ್ಬಿಡ್ತು. ಹಾಗಾದ್ರೆ ಯಾರು ಆ ಡಿಕೆಶಿ ಹೇಳಿದ ಮಾಸ್ಟರ್ ಮೈಂಡ್? ಯಾರು ಆ ಷಡ್ಯಂತ್ರ ಮಾಡಿದ ರೂವಾರಿ ಮತ್ತು ಸೂತ್ರಧಾರಿ? ಗಿರೀಶ್ ಮಟ್ಟಣ್ಣನವರ, ಇಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯ, ಅಥವಾ ಇದೆಲ್ಲದರ ಹಿಂದೆ ಬೇರೊಬ್ರು ಇದಾರ? ಯಾರವನು? ಆ ಯಾರವನು ಅನ್ನೋದಕ್ಕೆ ಉತ್ತರ ಚಿನ್ನಯ್ಯನ ಮೊಬೈಲಲ್ಲಿ ಇದೆಯಂತೆ. ಕರೆದುಕೊಂಡು ಬಂದಿದ್ಯಾರು? ಸುಳ್ಳು ಹೇಳಿಸಿದ್ಯಾರು? ಬುರುಡೆ ತಂದು ಕೊಟ್ಟಿದ್ಯಾರು? ಷಡ್ಯಂತ್ರಕ್ಕೆ ಫಂಡಿಂಗ್ ಮಾಡಿದ್ಯಾರು ಅನ್ನುವ ಎಲ್ಲಾ ರಹಸ್ಯಗಳು ಚಿನ್ನಯ್ಯನ ಮೊಬೈಲಲ್ಲೇ ಇವೆ ಅನ್ನೋದು ಗೊತ್ತಾಗಿದ್ದು ಎಸ್ಐಟಿ ಇದೀಗ ಚಿನ್ನಯ್ಯನ ಮೊಬೈಲ್ ಡೇಟಾ ತೆಗೆಯಲು ಮುಂದಾಗಿದೆಯಂತೆ. ಮಾಸ್ಕ್ ಮ್ಯಾನ್ ಹೇಳ್ತಾ ಇರೋದು ಸುಳ್ಳು, ಗುಂಡಿಗಳೆಲ್ಲ ಖಾಲಿ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಎಸ್ಐಟಿ ಅಲರ್ಟ್ ಆಗಿತ್ತು. ಅನಾಮಿಕನಿಗೆ ಗೊತ್ತಿಲ್ಲದಂತೆ ಅವನ ಸುತ್ತ ಜೇಡದ ಬಲೆಯನ್ನ ಹೆಣೆದಿತ್ತು. ಏನು ಮಾಡಿದ್ರೂ ತಪ್ಪಿಸಿಕೊಂಡು ಹೋಗದಂತೆ ಪ್ಲಾನ್ ಮಾಡಿ ಚಿನ್ನಯ್ಯನನ್ನ ಕಟ್ಟಿ ಹಾಕಿತ್ತು. ಆತ ಹೇಳಿದ್ದು ಸುಳ್ಳು, ಇದೊಂದು ಷಡ್ಯಂತ್ರ ಅನ್ನೋದನ್ನ ಪತ್ತೆ ಹಚ್ಚಿ ಅವನನ್ನ ವಶಕ್ಕೆ ಪಡೆದಿತ್ತು. ಮಾಸ್ಕ್ ಮ್ಯಾನ್ ಅನ್ನ ಚಿನ್ನಯ್ಯನಾಗಿ ಮಾಡಿ ಕಟಕಟೆಯಲ್ಲಿ ನಿಲ್ಲಿಸಿತ್ತು. ಚಿನ್ನಯ್ಯನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಎಸ್ಐಟಿಗೆ ಬೆಚ್ಚಿ ಬೀಳುವಂತಹ ವಿಚಾರಗಳು ಗೊತ್ತಾಗಿದ್ವು. ಧರ್ಮಸ್ಥಳ ಪ್ರಕರಣದಲ್ಲಿ ಹೀಗೆಲ್ಲ ಷಡ್ಯಂತ್ರ ಮಾಡಿದ್ರಾ ಅಂತ ಅಧಿಕಾರಿಗಳೇ ಶಾಕ್ ಆಗಿದ್ರು. ಆದ್ರೆ ಅನಾಮಿಕ ಆಗೊಂದು ಹೇಳಿಕೆ ಈಗೊಂದು ಹೇಳಿಕೆ ಹೇಳಿದ ಅಂತ ಆಗ್ಬಾರ್ದಲ್ಲ. ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅನ್ನೋದಾದ್ರೆ ಅದಕ್ಕೆ ಸಾಕ್ಷಿ ಬೇಕಲ್ವಾ? ಆ ಸಾಕ್ಷಿ ಇರೋದಿಲ್ಲಿ. ಅದಕ್ಕೆ ಮತ್ತೊಮ್ಮೆ ಚಿನ್ನಯ್ಯನಿಗೆ ಡ್ರಿಲ್ ಮಾಡಿದ ಎಸ್ಐಟಿ ಮೊಬೈಲಲ್ಲಿ ಸಾಕ್ಷಿ ಸಿಗಬಹುದು ಅನ್ನೋದನ್ನ ಪತ್ತೆ ಮಾಡಿತ್ತು. ಆದ್ರೆ ಏನ್ ಮಾಡಿದ್ರು, ಎಷ್ಟು ಹುಡುಕಿದ್ರು ಅನಾಮಿಕನ ಮೊಬೈಲ್ ಮಾತ್ರ ಸಿಕ್ಕಿರ್ಲಿಲ್ಲ. ಈಗ ಏನೇ ಆದ್ರೂ ಅಂಗೈಯಲ್ಲೇ, ಅಂದ್ರೆ ಮೊಬೈಲ್ ಮೂಲಕವೇ ಎಲ್ಲಾ ವ್ಯವಹಾರಗಳು ನಡೆಯುತ್ತೆ. ಹಣದ ವ್ಯವಹಾರ ಆಗಿರ್ಲಿ, ಷಡ್ಯಂತ್ರದ ವ್ಯವಹಾರವೇ ಆಗಿರ್ಲಿ, ಏನೇ ಆದ್ರೂ ಮೊಬೈಲ್ ಮೂಲಕವೇ ಆಗ್ಬೇಕು. ಮೊಬೈಲ್ ಇಲ್ಲದೆ ಏನೂ ಮಾಡಲು ಸಾಧ್ಯ ಇಲ್ಲ. ಕಾಲ್ ರೆಕಾರ್ಡ್ಸ್, ಮೆಸೇಜ್ ನೋಡಿದ್ರೆ ಏನೂ ವ್ಯವಹಾರ ಮಾಡಿದ್ರೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಚಿನ್ನಯ್ಯನ ಮೊಬೈಲಲ್ಲೂ ಷಡ್ಯಂತ್ರದ ರಹಸ್ಯ ಅಡಗಿರುತ್ತೆ ಅಂತ ಭಾವಿಸಿದ ಎಸ್ಐಟಿ ಮೊಬೈಲ್ಗಾಗಿ ಸಾಕಷ್ಟು ಹುಡುಕಾಟ ನಡೆಸಿತು.
ಆದ್ರೆ ಚಿನ್ನಯ್ಯನ ಬಳಿ ಮೊಬೈಲೇ ಸಿಕ್ಕಿರ್ಲಿಲ್ಲ. ಆಗ ಚಿನ್ನಯ್ಯ ಎಲ್ಲಿಂದ ವಿಚಾರಣೆಗೆ ಬರ್ತಾ ಇದ್ದ ಅನ್ನೋದನ್ನ ಬಯಲಿಗೆಳೆದ ಎಸ್ಐಟಿ ಚಿನ್ನಯ್ಯನಿಗೆ ಮಹೇಶ್ ಶೆಟ್ಟಿ ಜೊತೆ ಇರೋ ಸಂಪರ್ಕವನ್ನ ಕಂಡುಹಿಡಿಯಿತು. ಚಿನ್ನಯ್ಯ 44 ದಿನಗಳ ಕಾಲ ತಿಮರೋಡಿ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನೋದನ್ನು ಪತ್ತೆ ಹಚ್ಚಿ ತಿಮರೋಡಿ ಮನೆ ಮೇಲೆಯೇ ದಾಳಿ ಮಾಡಿ ಚಿನ್ನಯ್ಯನ ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ತಿಮರೋಡಿ ಮನೆ ಸರ್ಚ್ ಮಾಡಿ ಮೊಬೈಲ್ ಪಡೆದಿದ್ದ ಎಸ್ಐಟಿ. ಧರ್ಮಸ್ಥಳದ ನೂರಾರು ಬುರುಡೆಗಳ ಪ್ರಕರಣದಲ್ಲಿ ತಿಮರೋಡಿಗೆ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದುವರೆಗೂ ತಿಮರೋಡಿಯನ್ನ ಎಸ್ಐಟಿ ವಿಚಾರಣೆಗೂ ಕರೆದಿಲ್ಲ. ಆದ್ರೂ ಮೊನ್ನೆ ಏಕಾಏಕಿ ತಿಮರೋಡಿ ಮನೆಯ ಮೇಲೆ ಎಸ್ಐಟಿ ದಾಳಿ ಮಾಡಿತ್ತು. ಚಿನ್ನಯ್ಯ ಅವರ ಮನೆಯಲ್ಲೇ ಆಶ್ರಯ ಪಡೆದಿದ್ದ ಅನ್ನೋದನ್ನ ತಿಳಿದುಕೊಂಡು ಸೀದಾ ಅವರ ಮನೆಗೆ ನುಗ್ಗಿ ಅಲ್ಲಿ ಸ್ಥಳ ಮಹಜರು ಮಾಡಿತ್ತು. ಅಂದು ಎಸ್ಐಟಿ ತಿಮರೋಡಿ ಮನೆಗೆ ಬಂದಿದ್ದು ಕೇವಲ ಮಹಜರು ಮಾಡೋದಿಕ್ ಮಾತ್ರ ಅಲ್ಲ, ಚಿನ್ನಯ್ಯನ ಮೊಬೈಲ್ಗಾಗಿ. ಸಾಕಷ್ಟು ದಿನಗಳಿಂದ ಚಿನ್ನಯ್ಯನ ಮೊಬೈಲ್ಗಾಗಿ ಹುಡುಕಾಡಿದ್ದ ಎಸ್ಐಟಿ ಅದು ತಿಮರೋಡಿ ಮನೆಯಲ್ಲಿದೆ ಅಂತ ಗೊತ್ತಾದ ತಕ್ಷಣ ಸರ್ಚ್ ವಾರೆಂಟ್ ಜೊತೆ ಬಂದು ತಿಮರೋಡಿ ಮತ್ತು ಆತನ ಸಹೋದರ ಎರಡೂ ಮನೆಗಳನ್ನ ಜಾಲಾಡಿತ್ತು. ಕೊನೆಗೆ ಚಿನ್ನಯ್ಯ ಯಾವ ಕೋಣೆಯಲ್ಲಿ ಉಳ್ಕೊಂಡಿದ್ನೋ ಅಲ್ಲಿಗೆ ಹೋಗಿ ಚಿನ್ನಯ್ಯನಿಗೆ ಸೇರಿದ ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಹೋಗಿತ್ತು. ಚಿನ್ನಯ್ಯ ಉಳ್ಕೊಂಡಿದ್ದ ರೂಮ್ನಲ್ಲಿ ಮಹಜರು ಮಾಡಿದ್ದ ಎಸ್ಐಟಿ ಅಲ್ಲಿದ್ದ ಚಿನ್ನಯ್ಯನ ಮೊಬೈಲ್, ಚಿನ್ನಯ್ಯನ ಬಟ್ಟೆಗಳು, ಆತನಿಗೆ ಸೇರಿದ ವಸ್ತುಗಳನ್ನ ವಶಪಡಿಸಿಕೊಂಡಿತ್ತು. ಅಷ್ಟೇ ಅಲ್ಲದೆ ತಿಮರೋಡಿ ಮನೆಯಲ್ಲಿದ್ದ ಸಿಸಿಟಿವಿ ಮತ್ತು ಹಾರ್ಡ್ ಡಿಸ್ಕ್ಗಳನ್ನು ವಶಕ್ಕೆ ಪಡೆದುಕೊಂಡಿತ್ತು. ಸುಮಾರು 10 ಕಾರುಗಳಲ್ಲಿ ಬಂದಿದ್ದ ಅಧಿಕಾರಿಗಳು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮಾ ನೇತೃತ್ವದಲ್ಲಿ ಶೋಧ ನಡೆಸಿದ್ರು. ಇನ್ನು ಈ ಶೋಧ ಕಾರ್ಯಕ್ಕೆ ಸೋಕೋ ಟೀಮ್ ಸೇರಿದಂತೆ ವಿವಿಧ ಅಧಿಕಾರಿಗಳನ್ನ ಕರ್ಕೊಂಡು ಬರಲಾಗಿತ್ತು. ಇಡೀ ದಿನ ಶೋಧ ಮಾಡಿ ಪ್ರಮುಖ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ರು. ಪತ್ತೆಯಾದ ಪ್ರತಿಯೊಂದು ವಸ್ತುವಿನ ವಿವರ ಬರೆದುಕೊಂಡ್ರು. ಕೆಲ ವಸ್ತುಗಳನ್ನ ಸೀಲ್ ಮಾಡಿ ಫೋರೆನ್ಸಿಕ್ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಹೀಗೆ ಎಸ್ಐಟಿ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದ್ದಕ್ಕೆ ಕಾರಣ ಆ ಒಂದು ಮೊಬೈಲ್. ಎಲ್ಲಾ ರಹಸ್ಯಗಳನ್ನು ತನ್ನೊಳಗೆ ಅಡಗಿಸಿಟ್ಟುಕೊಂಡಿರೋ ಮೊಬೈಲ್ಗಾಗಿಯೇ ಆ ದಾಳಿ ನಡೆದಿತ್ತು. ಆ ದಾಳಿಯಲ್ಲಿ ಬೇರೆಲ್ಲ ವಸ್ತುಗಳು ಸಿಕ್ಕಿದ್ರೂ ಎಸ್ಐಟಿ ಅಧಿಕಾರಿಗಳು ಅಲ್ಲಿಂದ 2 ಮೊಬೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ರು. ಈಗ ಆ ಮೊಬೈಲ್ಗಳನ್ನ ರಿಟ್ರೀವ್ ಮಾಡಿ ದಾಖಲೆಗಳನ್ನ ತೆಗೆಯಲು ಮುಂದಾಗಿದ್ದಾರಂತೆ. ಚಿನ್ನಯ್ಯ ಮೊಬೈಲ್ ರಿಟ್ರೀವ್ಗೆ ಎಸ್ಐಟಿ ತೀರ್ಮಾನ ಮಾಡಿದ್ಯಂತೆ. ಚಿನ್ನಯ್ಯನ ಕೋಣೆಯಲ್ಲಿದ್ದ 2 ಮೊಬೈಲ್ ಎಫ್ಎಸ್ಎಲ್ಗೆ ಕಳುಹಿಸಿ ಮೊಬೈಲ್ನಲ್ಲಿದ್ದ ಡೇಟಾ ಸಂಗ್ರಹಕ್ಕೆ ಎಸ್ಐಟಿ ಪ್ಲಾನ್ ಮಾಡಿದ್ಯಂತೆ. ಚಿನ್ನಯ್ಯನ ಮೊಬೈಲಲ್ಲಿ ತಮಗೆ ಬೇಕಾದ ಎಲ್ಲಾ ಸಾಕ್ಷಿಗಳು ಸಿಕ್ಕೇ ಬಿಡುತ್ತೆ. ಕಾಲ್ ರೆಕಾರ್ಡ್ಸ್, ಚಾಟಿಂಗ್ ರಹಸ್ಯ ಎಲ್ಲವೂ ಸಿಗಬಹುದು ಅಂತ ಎಸ್ಐಟಿ ತೀರ್ಮಾನಿಸಿತ್ತು. ಆದ್ರೆ ಆ ಮೊಬೈಲಲ್ಲಿ ಎಲ್ಲಾ ದಾಖಲೆಗಳು ಡಿಲೀಟ್ ಆಗಿವೆಯಂತೆ. ಕಾಲ್ ರೆಕಾರ್ಡ್ಸ್ ಸಮೇತ ಎಲ್ಲವನ್ನೂ ಡಿಲೀಟ್ ಮಾಡಲಾಗಿದೆಯಂತೆ. ಇದರಿಂದ ನಿರಾಸೆಗೊಂಡಿರೋ ಎಸ್ಐಟಿ ಚಿನ್ನಯ್ಯನ ಮೊಬೈಲ್ ದಾಖಲೆಗಳನ್ನ ಹೇಗಾದ್ರೂ ಮಾಡಿ ತೆಗೆಯಲು ಮುಂದಾಗಿದೆ. ಮೊಬೈಲ್ ರಿಟ್ರೀವ್ ಮೂಲಕ ಅಳಿಸಿದ್ದನ್ನೆಲ್ಲ ಮತ್ತೆ ಓಪನ್ ಮಾಡಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಅನಾಮಿಕ ಹೇಳಿದ್ದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಅವನ ಹಿಂದೆ ಇನ್ನೂ ಬೇರೆಯವರು ಇದ್ದಾರೆ, ಚಿನ್ನಯ್ಯನ ಬ್ರೈನ್ ವಾಶ್ ಮಾಡಿ ಎಲ್ಲವನ್ನ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಚಿನ್ನಯ್ಯನ ಹಿಂದೆ ಇರೋದು ಯಾರು? ಅವರನ್ನ ಕರೆದು ವಿಚಾರಣೆ ಮಾಡೋದಕ್ಕೆ ಸರಿಯಾದ ಸಾಕ್ಷಿಗಳು ಬೇಕು. ಅದು ಸಿಕ್ತಿಲ್ಲ. ಸಾಕ್ಷಿಗಳನ್ನ ಇಟ್ಟುಕೊಂಡೇ ಸೂತ್ರಧಾರಿಗಳನ್ನ ಮಾತಾಡಿಸಬೇಕು ಅಂತ ತೀರ್ಮಾನಿಸಿರೋ ಎಸ್ಐಟಿ ಈಗ ಚಿನ್ನಯ್ಯನ ಮೊಬೈಲಲ್ಲಿ ಡಿಲೀಟ್ ಆಗಿರೋ ಸಾಕ್ಷಿಗಳನ್ನ ಹೆಕ್ಕಿ ತೆಗೆಯಲು ಮುಂದಾಗಿದೆ. ತಿಮರೋಡಿ ಮನೆಯ ಸಿಸಿಟಿವಿಯಲ್ಲೂ ಅಡಗಿದೆಯಾ ರಹಸ್ಯ? ಧರ್ಮಸ್ಥಳದಲ್ಲಿ ಅನಾಮಿಕ ಹೇಳಿದಂತೆ ಶವಗಳು ಸಿಗ್ಲಿಲ್ಲ ಅಂತಾದ್ರೆ ಆತ ಹೇಳಿದ್ದು ಸುಳ್ಳು ಅಂತಾದ್ರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಅರ್ಥ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದ್ರೆ ಅದನ್ನ ಮಾಡಿದವರು ಯಾರು ಅಂತ ಗೊತ್ತಾಗಬೇಕು. ಷಡ್ಯಂತ್ರ ಅಂತ ಪ್ರೂವ್ ಮಾಡಲು ಸಾಕ್ಷಿಗಳು ಬೇಕು. ಈಗ ಎಸ್ಐಟಿ ಅದನ್ನೇ ಮಾಡ್ತಾ ಇದೆ. ಷಡ್ಯಂತ್ರವನ್ನ ಬಯಲಿಗೆಳೆಯಲು ಸಾಕ್ಷಿಗಳನ್ನ ಹುಡುಕೋ ಪ್ರಯತ್ನ ಮಾಡ್ತಿದೆ. ಅದೇ ನಿಟ್ಟಿನಲ್ಲಿ ಚಿನ್ನಯ್ಯನ ಮೊಬೈಲ್ಗಳ ಜೊತೆಗೆ ತಿಮರೋಡಿ ಮನೆಯ ಸಿಸಿಟಿವಿ ಫುಟೇಜ್ ಮತ್ತು ಹಾರ್ಡ್ ಡಿಸ್ಕ್ಗಳನ್ನು ತೆಗೆದುಕೊಂಡು ಹೋಗಲಾಗಿದೆ.
ಷಡ್ಯಂತ್ರಕ್ಕೆ ತಯಾರಿ, ಪಾತ್ರಧಾರಿಗಳಿಗೆ ಟ್ರೈನಿಂಗ್ ಎಲ್ಲವೂ ತಿಮರೋಡಿ ಮನೆಯಲ್ಲೇ ನಡೆದಿದೆ ಅಂತ ಹೇಳಲಾಗ್ತಿದೆ. ಇನ್ನು ಚಿನ್ನಯ್ಯನಿಂದ ಹಿಡಿದು ಸುಜಾತಾ ಭಟ್, ಯೂಟ್ಯೂಬರ್ ಸಮೀರ್ ಸಹ ತಿಮರೋಡಿ ಮನೆಯಲ್ಲೇ ಇದ್ರು ಅನ್ನುವ ಸುದ್ದಿಗಳು ಹರಿದಾಡ್ತಿವೆ. ಅದರಲ್ಲೂ ಚಿನ್ನಯ್ಯ ಮತ್ತು ಸುಜಾತಾ ಭಟ್ ತಿಮರೋಡಿ ಮನೆಯಲ್ಲಿ ಕೆಲ ಕಾಲ ಆಶ್ರಯ ಪಡೆದಿದ್ದನ್ನ ಒಪ್ಕೊಂಡಿದ್ದಾರಂತೆ. ಹಾಗಾಗಿ ತಿಮರೋಡಿಗೂ ಈ ಪ್ರಕರಣಕ್ಕೂ ಸಂಬಂಧ ಇದೆಯಾ, ತಿಮರೋಡಿಯೇ ಸೂತ್ರಧಾರಿನ ಅನ್ನೋ ವಿಚಾರಗಳನ್ನ ಎಸ್ಐಟಿ ತನಿಖೆ ಮಾಡ್ತಿದ್ದು ಅದಕ್ಕೆ ಪೂರಕವಾದ ಸಾಕ್ಷಿ ಸಂಗ್ರಹ ಮಾಡಲು ಮುಂದಾಗಿದೆಯಂತೆ. ತಿಮರೋಡಿ ಮನೆಯಲ್ಲಿದ್ದ ಚಿನ್ನಯ್ಯನ ಮೊಬೈಲ್, ಬಟ್ಟೆ ಬರೆ, ಆಧಾರ್ ಕಾರ್ಡ್ ಜೊತೆಗೆ ತಿಮರೋಡಿ ಮನೆಯ ಸಿಸಿಟಿವಿ ಫುಟೇಜ್ ಸಹ ವಶಕ್ಕೆ ಪಡೆಯಲಾಗಿದೆ. ತಿಮರೋಡಿ ಮನೆಗೆ ಪ್ರತಿನಿತ್ಯ ಯಾರೆಲ್ಲ ಬರ್ತಾ ಇದ್ರು, ಯಾರೆಲ್ಲ ಷಡ್ಯಂತ್ರದ ಭಾಗವಾಗಿದ್ದಾರೆ, ಯಾವ ರೀತಿ ಟ್ರೈನಿಂಗ್ ಕೊಡ್ಲಾಗಿತ್ತು ಅನ್ನೋದನ್ನ ತಿಳಿಯಲು ಎಸ್ಐಟಿ ತೀರ್ಮಾನಿಸಿದೆ. ಸಾಕ್ಷಿಗಳು ಮೊಬೈಲಲ್ಲಿ ಆದ್ರೂ ಪತ್ತೆಯಾಗಬಹುದು ಅಥವಾ ಸಿಸಿಟಿವಿ ಮೂಲಕ ಆದ್ರೂ ಸಿಗಬಹುದು ಅಂತ ಎಸ್ಐಟಿ ತೀರ್ಮಾನಿಸಿದೆ. ಸೌಜನ್ಯ ಪ್ರಕರಣ ತನಿಖೆ ಮಾಡಿ ಎಸ್ಐಟಿಗೆ ದೂರು ಕೊಟ್ಟ ಸೌಜನ್ಯ ತಾಯಿ. ಸೌಜನ್ಯ ಸಾವಿನ ಪ್ರಕರಣದಲ್ಲೂ ಚಿನ್ನಯ್ಯನಿಗೆ ಸಂಕಷ್ಟ ಎದುರಾಗುತ್ತಾ? ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಧರ್ಮಸ್ಥಳದಲ್ಲೇ ಸಾಕಷ್ಟು ಸದ್ದು ಮಾಡಿದ್ದ ಪ್ರಕರಣ, ಈಗಲೂ ಸದ್ದು ಮಾಡ್ತಾ ಇರೋ ಪ್ರಕರಣ. ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವ ಪ್ರಕರಣ ಮುನ್ನೆಲೆಗೆ ಬಂದ ನಂತರ ಸೌಜನ್ಯ ಪ್ರಕರಣದ ಸದ್ದು ನಿಂತಿತ್ತು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಕಡೆಯವರು ಸೌಜನ್ಯ ನ್ಯಾಯಕ್ಕಾಗಿ ಸತತ ಹೋರಾಟಗಳನ್ನ ಮಾಡ್ತಾನೆ ಇದ್ರು. ಆದ್ರೆ ಈವರೆಗೆ ಎಸ್ಐಟಿ ಮುಂದೆ ಸೌಜನ್ಯ ಪ್ರಕರಣ ಬಂದಿರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಸೌಜನ್ಯ ಪ್ರಕರಣ ಸಹ ಎಸ್ಐಟಿ ಮುಂದೆ ಬಂದಿದೆ. ಸ್ವತಃ ಸೌಜನ್ಯ ತಾಯಿ ಎಸ್ಐಟಿ ಕಚೇರಿಗೆ ಆಗಮಿಸಿ ಸೌಜನ್ಯ ಸಾವಿನ ಪ್ರಕರಣವನ್ನ ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ದಾರೆ. ನೋಡಿ, ಈ ಕಾರಲ್ಲಿ ಬರ್ತಿದಾರಲ್ಲ, ಇವರೇ ಮೃತ ಸೌಜನ್ಯ ಅವರ ತಾಯಿ ಕುಸುಮಾವತಿ. ಈ ಹಿಂದೆ ಸಾಕಷ್ಟು ಹೋರಾಟಗಳನ್ನ ಮಾಡಿ ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಆದ್ರೆ ಈಗ ಚಿನ್ನಯ್ಯ ಹೇಳಿದ ಒಂದು ಮಾತಿನಿಂದ ಮತ್ತೆ ಸೌಜನ್ಯ ಪ್ರಕರಣಕ್ಕೆ ಜೀವ ಬಂದಂತಾಗಿದೆ. ಆರೋಪಿ ಚಿನ್ನಯ್ಯನ ಮೇಲೆಯೇ ದೂರು ಕೊಟ್ಟಿರೋ ಸೌಜನ್ಯ ತಾಯಿ, ಚಿನ್ನಯ್ಯ ಸೌಜನ್ಯ ಬಗ್ಗೆ ಹೇಳಿದ್ದಾನೆ, ಆತನ ಹೇಳಿಕೆಯ ಬಗ್ಗೆ ವಿಚಾರಣೆ ಮಾಡಿ ಅಂತ ಚಿನ್ನಯ್ಯನ ವಿರುದ್ಧವೇ ದೂರು ಕೊಟ್ಟಿದ್ದಾರೆ. ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ಕೊಟ್ಟಿದ್ದ ಚಿನ್ನಯ್ಯ ಸೌಜನ್ಯ ಸಾವಿನ ಪ್ರಕರಣವನ್ನೂ ಪ್ರಸ್ತಾಪ ಮಾಡಿದ್ದ. ಸೌಜನ್ಯ ಶವ ಎತ್ಕೊಂಡು ಹೋಗಿದ್ದನ್ನ ನಾನು ನೋಡಿದ್ದೇನೆ, ಆ ಪ್ರಕರಣದಿಂದ ನಾನು ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟು ಹೋಗ್ಬೇಕಾಯ್ತು ಅಂತ ಹೇಳ್ಕೊಂಡಿದ್ದ. ಈಗ ಆ ಮಾತುಗಳೇ ಚಿನ್ನಯ್ಯನಿಗೆ ಮುಳುವಾಗುವಂತೆ ಕಾಣಿಸ್ತಿದೆ. ಸೌಜನ್ಯ ಶವ ಎತ್ಕೊಂಡು ಹೋಗಿದ್ದನ್ನ ಚಿನ್ನಯ್ಯ ನೋಡಿದ್ದಾನೆ, ಯೂಟ್ಯೂಬ್ ಚಾನೆಲ್ಗೆ ಹೀಗಂತ ಚಿನ್ನಯ್ಯನೇ ಹೇಳಿದ್ದಾನೆ. ಚಿನ್ನಯ್ಯನ ಹೇಳಿಕೆ ಬಗ್ಗೆ ತನಿಖೆ ಮಾಡಬೇಕು ಅಂತ ಸೌಜನ್ಯ ತಾಯಿ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿ ಎಸ್ಪಿ ಸೈಮನ್ಗೆ ದೂರು ಸಲ್ಲಿಸಿದ್ದು, ದೂರು ಸ್ವೀಕರಿಸಿ ಎಸ್ಐಟಿ ಹಿಂಬರಹ ಬರೆದು ಕೊಟ್ಟು ಕಳುಹಿಸಿದೆ. ತಾವು ನೀಡಿದ ಅರ್ಜಿಯನ್ನ ಪರಿಶೀಲಿಸಿದ್ದು, ಈ ಅರ್ಜಿಯ ಅಂಶಗಳ ಬಗ್ಗೆ ಎಸ್ಐಟಿ ತನಿಖೆ ನಡೆಸ್ತಾ ಇರುವ ಧರ್ಮಸ್ಥಳ ಪ್ರಕರಣದಲ್ಲಿ ಈ ಅಂಶಗಳನ್ನು ಸೂಕ್ತ ಸಮಯದಲ್ಲಿ ಸೇರಿಸಲಾಗುವುದು ಅಂತ ಎಸ್ಐಟಿ ಹಿಂಬರಹ ಬರೆದು ಕೊಟ್ಟಿದೆ. ಈಗಾಗಲೇ ಒಂದು ಸುಳ್ಳು ಹೇಳಿ ಎಸ್ಐಟಿ ಬಳಿ ತಗ್ಲಾಕೊಂಡಿರೋ ಚಿನ್ನಯ್ಯ ಈಗ ಸೌಜನ್ಯ ಪ್ರಕರಣದಲ್ಲೂ ತಗ್ಲಾಕೊಳ್ತಾನೆ ಅಂತ ಹೇಳಲಾಗ್ತಿದೆ. ಚಿನ್ನಯ್ಯನ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಸಹ ಇದೆಯಂತೆ. ಚಿನ್ನಯ್ಯ ಆಗಿರಬಹುದು, ಸುಜಾತಾ ಭಟ್ ಆಗಿರಬಹುದು ಅಥವಾ ಯೂಟ್ಯೂಬರ್ ಸಮೀರ್ ಆಗಿರಬಹುದು, ಯಾವುದೇ ಸಾಕ್ಷಿಗಳು ಇಲ್ಲದೆ ದಾಖಲೆಗಳನ್ನ ಇಟ್ಟುಕೊಳ್ಳದೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. 1000 ಶವಗಳು ಅಂತ ಇದ್ದಾರೆ, ಮಗಳು ಕಾಣೆ ಅಂತ ಎಸ್ಐಟಿಗೆ ಫೇಕ್ ದೂರು ಕೊಟ್ಟು ತನಿಖೆ ಆಗುವಂತೆ ಮಾಡ್ತಿದ್ದಾರೆ. ಇನ್ನು ಚಿನ್ನಯ್ಯ ಅಂತೂ ಸುಳ್ಳು ಹೇಳಿ ಹೇಳಿ ಫುಲ್ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡಿದ್ದು ತನಗೆ ಗೊತ್ತಿಲ್ಲದ ಪ್ರಕರಣಗಳು ತನ್ನ ಮುಂದೆಯೇ ನಡೆದಿದೆ ಅಂತ ಹೇಳ್ತಿದ್ದಾನೆ. ಅದೇ ರೀತಿ ಸೌಜನ್ಯ ಪ್ರಕರಣದ ಬಗ್ಗೆಯೂ ಮಾತಾಡಿದ್ದು
ಸೌಜನ್ಯ ಪ್ರಕರಣವನ್ನ ಕಣ್ಣಾರೆ ಕಂಡ ವ್ಯಕ್ತಿ ನನ್ನ ಜೊತೆ ಹೇಳಿದ್ದ. ಆ ವಿಚಾರ ನನಗೆ ಗೊತ್ತಾದ್ಮೇಲೆ ನನಗೂ ಸಾಕಷ್ಟ ಎದುರಾಗತ್ತೆ ಅನ್ನೋ ಭಯದಿಂದ ಧರ್ಮಸ್ಥಳ ಬಿಡಬೇಕಾಯ್ತು ಅಂತ ಹೇಳಿದ್ದ. ಈಗ ಅದೇ ವಿಚಾರದ ಬಗ್ಗೆ ದೂರು ದಾಖಲಾಗಿದೆ. SIT ಈ ಪ್ರಕರಣದಲ್ಲೂ ಚಿನ್ನಯ್ಯನ ವಿಚಾರಣೆ ಮಾಡಲಿದೆಯಂತೆ. ಒಂದು ವೇಳೆ ಸೌಜನ್ಯ ಪ್ರಕರಣದಲ್ಲೂ ಚಿನ್ನಯ್ಯ ಹೇಳಿದ್ದು ಸುಳ್ಳು ಅಂತ ಗೊತ್ತಾದ್ರೆ ಚಿನ್ನಯ್ಯನಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ಸೌಜನ್ಯ ಪ್ರಕರಣ ತುಂಬಾ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ SIT ಚಿನ್ನಯ್ಯನಿಗೆ ಮತ್ತೊಮ್ಮೆ ಡ್ರಿಲ್ ಮಾಡೋ ಸಾಧ್ಯತೆ ಇದೆ. ಈಗ ಚಿನ್ನಯ್ಯನ ಜೊತೆಗೆ ಸುಜಾತಾ ಭಟ್ಗೂ SIT ಡ್ರಿಲ್ ಮಾಡ್ತಿದೆ. ಅವರು ಸಹ ಎಲ್ಲಾ ತಪ್ಪುಗಳನ್ನು ಒಪ್ಕೊಂಡಿದ್ದಾರಂತೆ. SIT ತನಿಖೆ ವೇಳೆ ನನ್ನನ್ನ ಬಿಟ್ಬಿಡಿ ಅಂತ ಕಣ್ಣೀರು ಹಾಕ್ತಾ ಇರೋ ಸುಜಾತಾ ಭಟ್ ಕೇಸ್ ವಾಪಸ್ ಪಡಿತೇನೆ ಅಂತ ಗೋಗರಿತಿದಾರಂತೆ. ಹೀಗೆ ಧರ್ಮಸ್ಥಳ ಷಡ್ಯಂತ್ರದ ಒಬ್ಬೊಬ್ಬರೇ ಪಾತ್ರಧಾರಿಗಳು ಸತ್ಯವನ್ನ ಒಪ್ಪಿಕೊಳ್ತಾ ಇದ್ದು, ಇನ್ನು ಕೆಲವೇ ದಿನಗಳಲ್ಲಿ SIT ಸೂತ್ರಧಾರಿಗಳನ್ನು ಪತ್ತೆ ಹಚ್ಚುವ ಸಾಧ್ಯತೆ ಇದೆಯಂತೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದ ಪ್ರಕರಣ ಕಿವಿಗೆ ಬಿದ್ದ ಕೂಡಲೇ ನೆನಪಾಗೋದು ಮಾಸ್ಕ್ ಮ್ಯಾನ್. ಅವನನ್ನ ಬಿಟ್ರೆ SIT, ಆ ನಂತರ ನೆನಪಾಗೋದೆ ಸಮೀರ್, ಸುಜಾತಾ ಮತ್ತು ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್. ಇವರಲ್ಲಿ ಗಿರೀಶ್ ಮಟ್ಟಣ್ಣನವರ್ ಮತ್ತು ತಿಮರೋಡಿ ಬಿಟ್ಟು ಉಳಿದವರಿಗೆಲ್ಲ ಪೊಲೀಸರು ಮತ್ತು SIT ಡ್ರಿಲ್ ಮಾಡಿದ್ದಾರೆ. ಆದರೆ ಮಟ್ಟಣ್ಣನವರ್ ಮತ್ತು ತಿಮರೋಡಿಯನ್ನ ಮಾತ್ರ SIT ವಿಚಾರಣೆಗೆ ಕರೆದಿಲ್ಲ. ಇದರ ನಡುವೆಯೇ ಮಟ್ಟಣ್ಣನವರ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡಲು ಮುಂದಾಗಿದ್ದಾರೆ. SITಗೆ ಸಾಕ್ಷಿ ಕೊಡ್ತೀನಿ ಅಂತಿದ್ದಾರೆ ಮಟ್ಟಣ್ಣನವರ್. ಮಟ್ಟಣ್ಣನವರ ಬಳಿ ಇರೋ ಸಾಕ್ಷ್ಯ ಇಡೀ ಪ್ರಕರಣಕ್ಕೆ ತಿರುವು ಕೊಡುತ್ತಾ? ಪಾತ್ರಧಾರಿಗಳನ್ನೇ ಸಂಕಷ್ಟಕ್ಕೆ ಸಿಲುಕಿಸುತ್ತಾ ಮಟ್ಟಣ್ಣನವರ್ ಸಾಕ್ಷಿ? ಧರ್ಮಸ್ಥಳ ಪ್ರಕರಣದಲ್ಲಿ ಯಾರೂ ಊಹೆ ಮಾಡದ ರೀತಿ ತನಿಖೆ ಮಾಡ್ತಾ ಇರೋ SIT ಇಡೀ ಷಡ್ಯಂತ್ರವನ್ನ ಬಯಲು ಮಾಡಲು ಹೊರಟಿದೆ. ಈಗಾಗಲೇ ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಅವರಿಂದ ಸತ್ಯವನ್ನ ಕಕ್ಕಿಸಿದೆ. ಚಿನ್ನಯ್ಯ, ಸುಜಾತಾ ಭಟ್ ಮತ್ತು ಸಮೀರ್ ಕೇವಲ ಪಾತ್ರಧಾರಿಗಳು ಅನ್ನೋದನ್ನ ತಿಳ್ಕೊಂಡು ಅಸಲಿ ಸೂತ್ರಧಾರಿಗಳಿಗೆ ಬಲೆ ಬೀಸಲು ಮುಂದಾಗ್ತಾ ಇದೆ. ಅಷ್ಟರಲ್ಲೇ ಕಹಾನಿ ಮೇ ಟ್ವಿಸ್ಟ್ ಹೇ ಅಂತ ಬಂದಿರೋ ಮಟ್ಟಣ್ಣನವರ್ ನನಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಅವಕಾಶ ಕೊಟ್ಟರೆ ತನಿಖೆಗೆ ಪೂರಕವಾದ ಸಾಕ್ಷಿ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. SIT ರಚನೆಯಾಗಿದೆ, ಧರ್ಮಸ್ಥಳ ಪ್ರಕರಣವನ್ನ ತನಿಖೆ ಮಾಡ್ತಾ ಇದೆ ಅಂತ ಗೊತ್ತಾದಾಗ್ಲೇ ಕೆಲವು ವ್ಯಕ್ತಿಗಳು ನಮಗೂ ಶವಗಳ ರಹಸ್ಯದ ಬಗ್ಗೆ ಗೊತ್ತಿದೆ, ನಮ್ಮನ್ನೂ ತನಿಖಾ ತಂಡಕ್ಕೆ ಸೇರಿಸಿಕೊಳ್ಳಿ, ನಾವು ಶವ ಹೂತಿರೋ ಜಾಗವನ್ನ ತೋರಿಸ್ತೀವಿ ಅಂತ ಮುಂದೆ ಬಂದಿದ್ರು. ಆದ್ರೆ SIT ಅವ್ರು ಯಾರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಿಲ್ಲ. ಆದ್ರೆ ಈಗ ಗಿರೀಶ್ ಮಟ್ಟಣ್ಣನವರ್ ತನಿಖೆಗೆ ಪೂರಕವಾದ ದಾಖಲೆಗಳನ್ನು ನೀಡಲು ಅವಕಾಶ ಕೊಡಿ ಅಂತ SITಗೆ ಮೇಲ್ ಮಾಡಿದ್ದಾರೆ. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಮಟ್ಟಣ್ಣನವರ್ ಮನವಿ ಮಾಡಿಕೊಂಡಿದ್ದಾರೆ. ಇಮೇಲ್ ಮೂಲಕ ಅವಕಾಶ ಕೊಡುವಂತೆ ಮನವಿ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ SIT ಗಿರೀಶ್ ಮಟ್ಟಣ್ಣನವರ್ ಹಾಗೆಯೇ ಮಹೇಶ್ ಶೆಟ್ಟಿ ತಿಮರೋಡಿಗೆ ನೋಟಿಸ್ ಕೊಡುತ್ತೆ, ವಿಚಾರಣೆಗೆ ಕರೆಯತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಚಿನ್ನಯ್ಯನ ವಿಚಾರಣೆ ವೇಳೆಯೂ ಆತ ಈ 2 ಹೆಸರುಗಳನ್ನ ಹೇಳಿದ್ದಾನೆ. ಹಾಗಾಗಿ ಇಬ್ಬರಿಗೂ ಸಂಕಷ್ಟ ಫಿಕ್ಸ್ ಅಂತ ಭಾವಿಸಲಾಗಿತ್ತು. ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಸ್ವತಃ ಗಿರೀಶ್ ಮಟ್ಟಣ್ಣನವರ್ ತನಿಖೆಗೆ ಪೂರಕವಾದ ಮಾಹಿತಿ ಕೊಡ್ತೀನಿ, ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಇದರಿಂದ SIT ಅಧಿಕಾರಿಗಳಿಗೆ ಒಂದಷ್ಟು ಅನುಮಾನ ಇದೆ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡಿಕೊಂಡಿದ್ದವರು. ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಯಲ್ಲೇ ಎಲ್ಲದಕ್ಕೂ ಅವರ ಪರವಾಗಿ ನಿಂತವರು. ಅಂತವರು ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ ಏನು ಹೇಳಲು ಬಯಸಿದವರೇ? ಅವರು ಯಾವ ರೀತಿಯ ಸಾಕ್ಷಿ ಕೊಡಬಹುದು ಅನ್ನೋದೇ ಈಗ ಕುತೂಹಲ ಕೆರಳಿಸಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ಬಾರಿ ಗಿರೀಶ್ ಮಟ್ಟಣ್ಣನವರು ಸಾಕ್ಷಿ ಇದೆ ಅಂತ ಹೇಳ್ತಾನೆ ಬಂದಿದ್ದಾರೆ ಹೊರತು ಕೊಟ್ಟಿಲ್ಲ. ಹಾಗಾದ್ರೆ ಒಂದು ವೇಳೆ ಅವರ ಬಳಿ ನಿಜವಾಗ್ಲೂ ಶವಗಳು ಇರೋದಕ್ಕೆ ಸಾಕ್ಷಿ ಇದೆಯಾ? ಚಿನ್ನಯ್ಯ ತೋರಿಸದ ಕಳೆಬರಗಳನ್ನ ಇವರು ತೋರಿಸ್ತಾರಾ? ಅಥವಾ ಚಿನ್ನಯ್ಯನನ್ನೇ ಸಂಕಷ್ಟಕ್ಕೆ ಸಿಲುಕಿಸುವಂತೆ ಏನಾದರೂ ಸಾಕ್ಷಿ ಕೊಡ್ತಾರಾ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ತಮ್ಮ ಹೆಸರನ್ನ ಹೇಳಿ ಸಂಕಷ್ಟಕ್ಕೆ ಸಿಲುಕಿಸುವವರ ವಿರುದ್ಧವೇ ಮಟ್ಟಣ್ಣನವರ್ ಸಾಕ್ಷಿ ಹೇಳಿ ಅವರನ್ನೇ ಸಂಕಷ್ಟಕ್ಕೆ ಸಿಲುಕಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. SIT ಚಿನ್ನಯ್ಯನನ್ನೇ A1 ಅಂತ ಬುಕ್ ಮಾಡಿದ್ದು, ಈಗ ಮಟ್ಟಣ್ಣನವರ್ ಸಹ ಚಿನ್ನಯ್ಯನ ವಿರುದ್ಧವೇ ಆರೋಪ ಮಾಡಿ ಅವರನ್ನೇ ಸಿಕ್ಕಿ ಹಾಕಿಸಿ ತಪ್ಪಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ 44 ದಿನಗಳ ಕಾಲ ಇದ್ದಾಗ ಆತನಿಗೆ ಟ್ರೈನಿಂಗ್ ಕೊಟ್ಟಿದ್ದು ಮಟ್ಟಣ್ಣನವರ್ ಅನ್ನೋ ಆರೋಪಗಳಿವೆ. ಅದಕ್ಕೆ ಈಗ ಅದರಿಂದ ತಪ್ಪಿಸಿಕೊಳ್ಳಲು ಮಟ್ಟಣ್ಣನವರ್ ಚಿನ್ನಯ್ಯನ ವಿರುದ್ಧವೇ ಆರೋಪಗಳನ್ನ ಮಾಡುವ ಸಾಧ್ಯತೆ ಇದೆಯಂತೆ.
ಮಟ್ಟಣ್ಣನವರ್ ಮತ್ತು ತಿಮರೋಡಿ ಅವರನ್ನ ಎಸ್ಐಟಿ ವಿಚಾರಣೆ ಮಾಡೋದು ಕನ್ಫರ್ಮ್ ಆಗಿದ್ದು, ಅವರು ಕರೆಯೋದಕ್ಕೂ ಮುನ್ನ ತಾನೇ ಹೋಗೋಣ ಅಂತ ಮಟ್ಟಣ್ಣನವರ್ ಪ್ಲಾನ್ ಮಾಡಿರೋ ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ಎಸ್ಐಟಿ ಮುಖ್ಯಸ್ಥರಿಗೆ ಮಟ್ಟಣ್ಣನವರ್ ಇಮೇಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಬೆಳವಣಿಗೆಗಳಲ್ಲಿ ಮಟ್ಟಣ್ಣನವರ್ ಮಾಹಿತಿ ಕೊಡ್ತೀನಿ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆ ಮಾಹಿತಿ ಏನಾಗಿರಬಹುದು ಅನ್ನುವ ಕುತೂಹಲ ಎಲ್ರಿಗೂ ಉಂಟಾಗಿದೆ. ಮತ್ತೊಂದು ಕಡೆ ಎಸ್ಐಟಿ ಚಿನ್ನಯ್ಯ ಹೇಳಿದ ಶವಗಳ ಬಗ್ಗೆಯೂ ತನಿಖೆ ಮಾಡ್ತಾ ಇದ್ದು, ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದವರಿಗೆ ದಾಖಲೆಗಳ ಸಮೇತ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದೆ. ಮತ್ತೊಂದು ಕಡೆ ಚಿನ್ನಯ್ಯನ ವಿರುದ್ಧ ಕೇಸ್ಗಳನ್ನ ಹಾಕಿರೋದನ್ನೂ ಸೀಕ್ರೆಟ್ ಆಗಿ ಇಡಲು ಮುಂದಾಗಿದೆ. ಚಿನ್ನಯ್ಯನ ಬಗ್ಗೆ ಮಾಹಿತಿ ನೀಡದಂತೆ ಕೋರ್ಟ್ಗೆ ಎಸ್ಐಟಿ ಅರ್ಜಿ ಹಾಕಿದೆ. ಎಫ್ಐಆರ್ ಸೇರಿ ಇತರ ಮಾಹಿತಿ ಗೌಪ್ಯವಾಗಿಡಲು ಎಸ್ಐಟಿ ಮನವಿಯನ್ನ ಮಾಡಿಕೊಂಡಿದೆಯಂತೆ. ಇದರ ಬಗ್ಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ ಎಸ್ಐಟಿ ಚಿನ್ನಯ್ಯನ ಕೇಸಿನ ಮಾಹಿತಿಯನ್ನ ಗೌಪ್ಯವಾಗಿಡಬೇಕು ಅಂತ ಮನವಿ ಮಾಡಿದೆ. ಇತ್ತೀಚೆಗೆ ಎಸ್ಐಟಿ ಏನ್ ಮಾಡಿದ್ರು ಅದರ ಬಗ್ಗೆ ಗೊತ್ತಾಗಿ ದೊಡ್ಡ ಸುದ್ದಿ ಆಗ್ತಿದೆ. ಚಿನ್ನಯ್ಯನನ್ನ A1 ಮಾಡಿರೋ ಸುದ್ದಿ ಸಹ ಗೊತ್ತಾಗಿದೆ. ಅದಕ್ಕೆ ಆತನ ಮೇಲೆ ಯಾವೆಲ್ಲ ಕೇಸ್ ಹಾಕಲಾಗಿದೆ, ಎಫ್ಐಆರ್ ಅಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದು ಸದ್ಯಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಎಸ್ಐಟಿ ಕಟ್ಟೆಚ್ಚರ ತೆಗೆದುಕೊಂಡಿದೆಯಂತೆ. ಸದ್ಯ ಪ್ರಕರಣ ಇನ್ನೂ ತನಿಖೆ ಹಂತದಲ್ಲಿ ಇರೋದ್ರಿಂದ ಎಸ್ಐಟಿ ಈ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಿದೆ.